ನಾಟ್ ಎ ಬ್ಯಾಡ್ ಐಡಿಯಾ. ನೀವು ಹೇಳೋದು ಸರಿನೇ. ಅವಳಿಗದಂತ ತೋರಿಸಿದ್ರೆ ರಜನಿ, ರಜನಿ, ಏನಾಯ್ತು ನಿಂಗೆ? ನಿನ್ನಷ್ಟಕ್ಕೆ ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನಗ್ತಾ ಇದೀಯಾ? ಸಾರಿ ಸುಶೀಲಮ್ಮ, ಈ ವಿಷಯನ ಮಂದಾರ ಹತ್ರ ಹೇಳಿದ್ರೆ ಅವಳ ಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಎಂಜಾಯ್ ಮಾಡ್ತಿದ್ದೆ. ನೀನು ಅಷ್ಟು ಮಾಡು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು. ಆದಷ್ಟು ಹುಷಾರಾಗಿರು. ಹುಷಾರಾಗಿರ್ತೀನಿ. ನಾನು ಅಂದ್ಕೊಂಡಿದ್ದನ್ನ ಸಾಧಿಸಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ. ಏನು ಬೇಕಾದರೂ ಮಾಡ್ತೀನಿ. ಸಾಕಮ್ಮ. ಅಮ್ಮ, ನಿವೇದಿತ ಇಲ್ಲಮ್ಮ, ಕಾಣ್ತಾನೆ ಇಲ್ಲ. ಅದೇನೋ ಸ್ಪೆಷಲ್ ಕ್ಲಾಸು ಅಂತ ಹೋದ್ಲು ಕಣ. ರೀ, ಏನ್ರಿ ಆವಾಗ್ನಿಂದ ಕಲಿಸ್ತಾನೆ ಇದ್ದೀರಲ್ಲ, ತಿನ್ಬಾರ್ದಾ? ಏನು ಅಂಥ ಚಿಂತೆ ನಿಮಗೆ? ಅಮ್ಮ, ಮನೆ ಮುಂದಿನ ಜಾಗ ಮಾಡ್ತಾ ಇದೀವಲ್ಲ, ಅದೇ ಚಿಂತೆ ಅಪ್ಪಂಗೆ ಅಲ್ವೇನಪ್ಪ? ಒಂಥರ ಚಿಂತೆನೆ. ಹಿರಿಯರ ಆಸ್ತಿ ಮಾರೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಮಾರದೇ ಇದ್ರೆ ಮನೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕೊಡೋದೇ ಬೇಡ. ಏನ್ ಸಮಸ್ಯೆ ಇದೆ? ನಾವ್ ಹೇಗಿದ್ರು ಸಂಪಾದನೆ ಮಾಡ್ತಾ ಇದೀವಿ. ಜೀವನ ನಡ್ಸಕ್ಕೆ ಎಷ್ಟು ಬೇಕೋ ಅಷ್ಟು ದೇವ್ರು ಕೊಟ್ಟಿದ್ದಾನೆ. ಮತ್ತೆ ಆಸ್ತಿ ಯಾಕೆ ಮಾರ್ಬೇಕು? ನಿಮ್ಮಿಬ್ಬರ ಮದುವೆ ಆಗ್ಬೇಕಲ್ಲಮ್ಮ. ಏನಿಲ್ಲ ಅಂದ್ರೂ ಒಂದು 7-8 ಲಕ್ಷ ರೂಪಾಯಿ ಖರ್ಚಿದೆ. ಆಮೇಲೆ ಪಲ್ಲವಿ, ದಾಕ್ಷಾಯಿಣಿ, ಸ್ವಲ್ಪ ದಿವಸ ಬಿಟ್ಟರೆ ನಿವೇದಿತಾನು ಬಂದ್ಬಿಡ್ತಾಳೆ. ರೀ, ಮನೆ ಮುಂದಿನ ಜಾಗ ಮಾರಿದ್ರೆ ಒಂದು 40 ಲಕ್ಷ ಬರ್ಬೋದಲ್ವಾ? ಅಮ್ಮ, ಯಾರ್ತನಾರು ನಮ್ಮ ಸೈಟ್ನ 40 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿಯ. ಯಾವ ಕಾಲದಲ್ಲಿ ಇದೆಯಮ್ಮ ನೀನು? ಯಾಕೋ ಅಷ್ಟು ಬರಲ್ವಾ? ಅಷ್ಟಾದ್ರೂ ಬಂದಿದ್ರೆ ಖರ್ಚುಗಳು ನಿಭಾಯಿಸ್ಬೋದಾಗಿತ್ತು. ರಾಜೇಶ್ವರಿ, ಗಗನ್ ಹೇಳ್ತಾ ಇರೋದು ಅದಲ್ಲ. ನಮ್ಮ ಮನೆ ಮುಂದೆ ಜಾಗ, ಅದರ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮ ಈ ಏರಿಯಾದಲ್ಲಿ 1 ಚದರ ಅಡಿಗೆ 12,000 ರೂಪಾಯಿಗಿಂತಲೂ ಮೇಲೆ ಇದೆ. ನಮ್ಮಲ್ಲಿ 2,000 ಚದರ ಅಡಿ ಇದೆ. ಅದರ ಬೆಲೆ ಎಷ್ಟು ಗೊತ್ತಾ? 2,40,00,000. 2 ಕೋಟಿನಾ? ಅಮ್ಮ, ನೀನು ಯಾರ ಹತ್ರನಾರು 40 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿಯಾ? ಆಮೇಲೆ ಬರೋದು 2 ಕೋಟಿ ಅಲ್ಲ, 2 ಜೊತೆ 3 ನಾಮ. ಹೌದೇನೋ ರೀ? ಅಷ್ಟೊಂದು ದುಡ್ಡು ತಗೊಂಡು ಏನ್ರಿ ಮಾಡೋದು? ನೋಡಿದ್ರ ಅಮ್ಮನ್ನ? ಎಲ್ರು ಇನ್ನಷ್ಟು ಬರ್ಬೇಕು ಅಂತ ಆಸೆ ಪಡ್ತಾರೆ. ಅಮ್ಮ ನೋಡಿದ್ರೆ ಅಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡೋದು ಅಂತಿದ್ದಾರೆ. ಒಟ್ನಲ್ಲಿ ಅಮ್ಮನ್ಗೆ ಕಡಿಮೆ ದುಡ್ಡಿದ್ರು ಸಮಸ್ಯೆ, ಜಾಸ್ತಿ ದುಡ್ಡಿದ್ರು ಸಮಸ್ಯೆ. ಅದಕ್ಕೇನು, ಮಂದಾರ ಮದುವೆನ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಾಡಿ ಮುಗಿಸೋಣ. ಆಮೇಲೆ ದಾಕ್ಷಾಯಿಣಿಗೊಂದು 15 ಲಕ್ಷ, ಪಲ್ಲವಿಗೊಂದು 15 ಲಕ್ಷ, ಅಲ್ಲಿಗೆ 40 ಲಕ್ಷ ಆಯಿತು. ಇನ್ನು 2 ಕೋಟಿ ರೂಪಾಯಿ ಉಳಿಯತ್ತೆ. ಅದರಲ್ಲಿ ನಿವೇದಿತ ಮದುವೆ ಓದಿಗೆ ಒಂದಷ್ಟು. ಅಪ್ಪ, ನೀನ್ ಹೀಗೆ ನಮ್ಮಲ್ಲೇ ಹಣ ಹಂಚ್ತಾ ಇರು. ಗಗನ್ನ ಮರ್ತ್ಬಿಡು. ಆಮೇಲೆ ನಮ್ ಗಗನ್ ಯಾರನ್ನಾದ್ರೂ ರಿಜಿಸ್ಟರ್ಡ್ ಮದ್ವೆ ಮಾಡ್ಕೊಂಡು ಅಮ್ಮನ ಮುಂದೆ ತಂದು ನಿಲ್ಸಿ, ಅಮ್ಮ ಇವಳೇ ನಿನ್ ಸೊಸೆ ಕಣಮ್ಮ ಅಂತಾನೆ. ಆಗೇನ್ ಮಾಡ್ತೀರಾ? ಅಲ್ವೇನೋ ಗಗನ್? ಗಗನ್, ಅಮ್ಮ ಇವಳೇ ನಿನ್ ಸೊಸೆ ಕಣಮ್ಮ ಅಂತಾನೆ. ಆಗೇನ್ ಮಾಡ್ತೀರಾ? ಅಲ್ವೇನೋ ಗಗನ್? ಗಗನ್, ಹಾಗೇನಾದ್ರೂ ಮಾಡಿದ್ರೆ ನಮ್ ಗಗನ್ನು ಮನೆಗೆ ಸೇರ್ಸಲ್ಲ, ಅವಳು ಮನೆಗೆ ಸೇರ್ಸಲ್ಲ. ನಮ್ಗೆಲ್ರಿಗೂ ಅದಕ್ಕೆ ಆಗಿ ಬರೋಣ ನಾವೆಲ್ರೂ ಸೇರಿ ಸೆಲೆಕ್ಟ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು. ಮುಖಾಮುಖಿ ಹೇಗಿದ್ರು ಪರವಾಗಿಲ್ಲ,
ನಮ್ಮೆಲ್ರೂ ಬಳಿ ವಿನಯದಿಂದ ನಡ್ಕೊಂಡ್ರೆ ಸಾಕು ಅಲ್ವೇನೋ ಅಣ್ಣಯ್ಯ? ಲೇ ಏನೇ ನೀನು? ಗಗನ್ಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋಷ್ಟು ಧೈರ್ಯ ಇದೆಯಾ? ನಾಟ್ ಅಟ್ ಆಲ್. ಅಲ್ವೇನಪ್ಪ ಗಗನ್ ಮಹಾರಾಜ? ಲೇ, ತಮಾಷೆಗೂ ಒಂದು ಮಿತಿ ಇರಬೇಕು ಕಣ್ರಿ. ಅಲ್ಲ, ಗಗನ್ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಿಮಗೆ ಬಾಯಾದ್ರೂ ಹೇಗೆ ಬರುತ್ತೆ ಹೇಳು? ನಮ್ಮ ಗಗನ್ ಯಾವತ್ತೂ ಹಾಗೆ ಮಾಡೋನಲ್ಲ, ಅಲ್ವೇನ್ರಿ? ಏ ಗಗನ್, ಗಗನ್ ಮಜ್ಜಿಗೆ ನಾನು ತಿಂದಿದ್ದೆ ಹಾಗೆ ಹೋದೆಯಲ್ಲೋ? ಏ ತಲೆ ಹಾಕೋದಷ್ಟೇ ಅಲ್ಲ, ಜಾಸ್ತಿ ಮಾತಾಡಿದ್ರೆ ನಿನ್ ತಲೆ ಕಟ್ ಮಾಡ್ತೀನಿ. ನಾನು ನಿನ್ನ ವೈರಿ ಮಾಡ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೆ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನೀನು ಆ ಮಂದಾರನ ಮದುವೆ ಆಗ್ಬಾರ್ದು. ರಜನಿ ದೇವಿಯವರು ನನಗೋಸ್ಕರನೇ ಕಾಯ್ತಾ ಇರೋ ಹಾಗಿದೆ. ಏನು ಶುಭ ಸಮಾಚಾರ ಕೊಡಬೇಕು ಅಂತನಾ ಕಾಯ್ತಾ ಇರೋದು? ಹೌದು ಮಂದಾರನಾದ್ನಿಯವರೇ, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ನಾನು ಶುಭ ಸಮಾಚಾರ ಕೊಡೋಕ್ಕೆ ಮುಂಚೆನೇ ನಿಮ್ಗೆ ಆ ವಿಷಯ ಗೊತ್ತಾಗಿದೆ. ಸೊ ಈಗ ನಾನು ನಿಮ್ಮ ಅತ್ತಿಗೆ ಆಗಿದ್ದೀನಿ. ಈಗ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡೋದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಹೇಗಿದೆ ನನ್ನ ವರ್ಷೆ ಏನು ಬಂತು? ನೀನು ಹೀಗೇನೋ ಮಾಡೋಳು ಅಂತ ನನಗನ್ಸಿತ್ತು. ಆದರೆ ಇಷ್ಟು ಫೂಲಿಶ್ ಆಗಿ ನಡ್ಕೊಂಡ್ಯಾ ಅಂತ ನನಗನ್ಸಿರ್ಲಿಲ್ಲ. ಅಂದರೆ ಏನು ನೀನು ಹೇಳೋದು? ನಾನು ಗಗನ್ನ ಮದುವೆ ಆಗಿರೋದು ಸುಳ್ಳು ಅಂತನಾ? ರಿಜಿಸ್ಟರ್ ಸರ್ಟಿಫಿಕೇಟ್ ತೋರಿಸ್ಲಾ? ಸರ್ಟಿಫಿಕೇಟ್ನಲ್ಲಿ ಮದುವೆ ಆಗಿದೆ ಅಂತ ಇರುತ್ತೆ, ಇಲ್ಲ ಅಂತ ನಾನೆಲ್ಲಿ ಹೇಳ್ದೆ. ಆದರೆ ಅದು ಸರ್ಟಿಫಿಕೇಟ್ ಪಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಅದು ಮದುವೆ. ಅದು ನಮ್ಮ ಗಗನ್ ಮನಸ್ಸಿನಲ್ಲಾಗಲಿ, ನಮ್ಮ ಅಪ್ಪ ಅಮ್ಮನ ಮನಸ್ಸಿನಲ್ಲಾಗಲಿ, ನಮ್ಮ ಮನಸ್ಸಿನಲ್ಲಾಗಲಿ ಅಚ್ಚಾಗಲ್ಲ. ಆ ಸರ್ಟಿಫಿಕೇಟ್ಗೆ ಒಂದು ಸುಂದರವಾದ ಫ್ರೇಮ್ ಹಾಕಿಸಿ ನಿಮ್ಮ ಮನೆ ಗೋಡೆ ಮೇಲೆ ನೇತು ಹಾಕಿ ನಿತ್ಯ ಅದನ್ನ ನೋಡ್ತಾ ಗೋಳಾಡ್ತಾ ಇರು. ದೇವ್ರೇ, ಮದುವೆ ಅಂತ ಆದರೂ ಯಾಕಪ್ಪ ಅದನ್ನ ಸಿಗ್ಬೇಕಾದ ಸಂತೋಷ ಆಗಲಿ, ಸುಖ ಆಗಲಿ, ನೆಮ್ಮದಿ ಆಗಲಿ ನನಗೆ ಸಿಗ್ತಾ ಇಲ್ಲ ಅಂತ ಅಳ್ತಾ ಇರು. ಸರ್ಟಿಫಿಕೇಟ್ ಅತ್ತಿಗೆ ಹೆದರಿಸ್ತೀಯಾ? ನೋಡ್ತಿರೋ ಇಷ್ಟರಲ್ಲೇ ಸೂಟ್ ಕೇಸ್ ಇಟ್ಕೊಂಡು ನಿಮ್ಮನೆಗೆ ನುಗ್ತೀನೋ ಇಲ್ವೋ ಅಂತ. ಆಮೇಲಿಂದ ನಿಮ್ಮೆಲ್ಲರನ್ನು, ಅಂದರೆ ನೀವಿದಿರಲ್ಲ 4 ಜನ ಕನ್ಯೆಯರು, ಎಲ್ಲರನ್ನೂ ಮನೆಯಿಂದ ಔಟ್. ಪರವಾಗಿಲ್ವೇ, ತುಂಬ ಚೆನ್ನಾಗೇ ಪ್ಲಾನಿಂಗ್ ಮಾಡಿದ್ಯಾ. ಮದುವೆ ಬಗ್ಗೆ ಹೇಳೋಣ ಅಂದರೆ ಒಂದು ಚಪ್ರ ಇಲ್ಲ, ಒಂದು ವಾಲ್ಗ ಇಲ್ಲ, ರಿಸೆಪ್ಷನ್ ಅಂತೂ ಮೊದಲೇ ಇಲ್ಲ,
ತಾಳಿ ಇಲ್ಲ, ಇನ್ನು ಗೃಹ ಪ್ರವೇಶ. ಸೂಟ್ ಕೇಸ್ ಹಿಡ್ಕೊಂಡು ನಮ್ಮ ಮನೆಗೆ ಬರ್ತೀಯಾ? ಬಾ, ನಿನಗೆ ಆರ್ತಿ ಎತ್ತಿ ಮನೆ ಒಳಗೆ ಕರ್ಕೊಳೋರು ಯಾರು? ಆರ್ತಿ ಯಾರಿಗೆ ಯಾರು ಎತ್ತಾರೆ ಅಂತ ನೋಡ್ತಾ ಇರು. ತಾಳಿ ವಾಲ್ಗ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಇದು ಲೀಗಲ್ ಆಗಿ ಆಗಿರೋ ಮದ್ವೆ. ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ರೆ ನಿಮ್ಮ ಅಪ್ಪ ಅಮ್ಮನಾದ್ರೂ ಮನೇಲಿ ಇರಕ್ ಬಿಡ್ತೀನಿ. ಇಲ್ಲ ಅಂದ್ರೆ ಎಲ್ಲಾರನ್ನೂ ಸಾಲಾಗಿ ಜೈಲಿಗೆ ಕಳಿಸ್ಬಿಡ್ತೀನಿ. ಅಂದ್ರೆ ಗಗನ್ ಜೈಲಿಗೆ, ನೀನು ನಿಮ್ಮಪ್ಪನ ಮನೆಗೆ. ಅಲ್ಲಿಗೆ ಆಯ್ತಲ್ಲ, ಮದುವೆ ಮನೆ ಹಾಳು ಅಂತ. ರಜನಿ, ನೀನ್ ನಿಜವಾಗ್ಲೂ ರಜನಿನೇ. ಬರೀ ಕತ್ಲು, ಕಗ್ಗತ್ಲು, ಸೇಡು, ಅಜ್ಞಾನ ತುಂಬಿಕೊಂಡಿದೆ. ಮದುವೆ ಅಂದ್ರೆ ಗಂಡು ಹೆಣ್ಣು ಒಬ್ಬರ ಮೇಲೊಬ್ರು ಸವಾರಿ ಮಾಡೋದಲ್ಲ, ಹಾಲು ಜೇನು ಬೆರ್ತ್ ಹಾಗೆ ಬೆರ್ತ್ಕೋಬೇಕು. ನೀನು ನಿನ್ ಮದ್ವೆ ಬಗ್ಗೆ ಕೋರ್ಟ್ಗೆ ಹೋಗಿ ನಿನ್ ಪರವಾಗಿ ತೀರ್ಮಾನ ತಗೋಬಹುದು. ಆದ್ರೆ ಕೋರ್ಟ್ ಬಂದು ನಿನ್ ಸಂಸಾರನ ಸರಿ ಮಾಡುತ್ತಾ? ನಿಮ್ಮಿಬ್ರಲ್ಲಿ ಸಮರಸ ಮೂಡಿಸುತ್ತಾ? ಇಲ್ವಲ್ಲ. ನೀನು ಸೋತೆ ರಜನಿ, ಸಂಪೂರ್ಣವಾಗಿ ಸೋತೆ. ನಾನು ಸೋತ್ನಾ? ನೆವರ್. ನೋಡ್ತಾ ಇರು. ನೋಡ್ತಾನೆ ಇದೀನಲ್ಲ. ನೀನ್ ಮಾಡಿರೋದು ಗಗನ್ ಇಚ್ಛೆಗೆ ವಿರುದ್ಧವಾಗಿ. ಅವನ್ನ ನೀನು ಬಲವಂತವಾಗಿ ಬುಟ್ಟಿಗೆ ಹಾಕೊಂಡೆ. ಅದಕ್ಕೆ ನಾವು ಅವ್ನ ಕೈ ಬಿಟ್ಬಿಡ್ತೀವಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ ಭ್ರಮೆ. ನಾವ್ 7 ಜನ ಒಂದೇ. ಬಂಗಾರದ ತಂತಿಲ್ ಕಟ್ಟಿರೋ ಮುತ್ತಿನ ಸರ. ಅದ್ರ ಮಧ್ಯೆ ಜಾಗ ಇರೋದು ಒಂದು ಪದಕಕ್ಕೆ ಮಾತ್ರ. ಆ ಪದಕ ನೀನಾಗಲ್ಲ. ನೋಡೋಣ ಬಾ, ನಮ್ಮ 7 ಜನರ ವಿರೋಧ ಕಟ್ಕೊಂಡು ನೀ ಅದು ಹೇಗಿರ್ತೀಯೋ ಅಂತ. ಏನಾಯ್ತು? ನೀವು ಕೈ ಸನ್ನೆ ಮಾಡಿದ್ದಕ್ಕೆ ನಾನು ಅಷ್ಟು ದೂರ ಹೋದವನು ವಾಪಸ್ ಬಂದೆ. ನೀವು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಿ. ಮೋಸ್ಟ್ಲಿ ನನಗೆ ಏನೋ ಕನ್ಫ್ಯೂಸ್ ಆಗಿರ್ಬೇಕು. ಬರ್ತೀನಿ. ಇಲ್ಲ ಇಲ್ಲ, ನೀವು ಕನ್ಫ್ಯೂಸ್ ಆಗಿಲ್ಲ, ನಾನು ಕನ್ಫ್ಯೂಸ್ ಆಗಿರೋದು. ಈಗ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಯಾಕೆ? ಏನಾಯ್ತು? ನಾನು ಒಂದ್ ಕಡೆ ಇಂಟರ್ವ್ಯೂಗೆ ಹೋಗ್ಬೇಕಾಗಿತ್ತು. ಎಲ್ಲಿಗೆ ಹೋಗ್ಬೇಕಾಗಿತ್ತು? MG ರೋಡ್ಗೆ ಹೋಗ್ಬೇಕಾಗಿತ್ತು. ನೀವೆಲ್ಗೆ ಹೋಗ್ತಾ ಇದ್ರಿ? ನಾನು ಕೋರ್ಮಂಗ್ಲದ ಕಡೆ ಹೋಗ್ತಾ ಇದ್ದೆ. ಓಹೋ, ನಿಮ್ಮ ರೂಟೇ ಬೇರೆ, ನನ್ನ ರೂಟೇ ಬೇರೆ. ಓಕೆ, ಇಟ್ಸ್ ಆಲ್ ರೈಟ್. ನೀವೇನು ಹೊರಡಿ. ಕಾರ್ ನಿಲ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಈಗ ಬಸ್ಸಲ್ಲಿ ಹೋಗ್ತೀರಾ? ಅದು ಖಂಡಿತ ಸಾಧ್ಯ ಇಲ್ಲ. ನನ್ನ ಪರ್ಸ್ನ ಯಾರೋ ಕತ್ಕೊಂಡೋದ್ರು. ದುಡ್ಡೆಲ್ಲ ಅದರಲ್ಲೇ ಇದೆ. ಹೌದಾ? ಹಾಗಿದ್ರೆ ನಾನೇ ದುಡ್ಡು ಕೊಡ್ತೀನಿ, ಬಸ್ಸಲ್ಲೇ ಹೋಗಿ. ಬೇಡ, ನಾನು ಬಸ್ ಹಿಡ್ಕೊಂಡು ಇಂಟರ್ವ್ಯೂಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಇಂಟರ್ವ್ಯೂಗೆ ಲೇಟಾಗಿ ಬಂದಿದ್ರಾ ಇನ್ನು ಆಫೀಸಿಗೆ ಇನ್ ಟೈಮ್ ಬರ್ತೀರಾ ಅಂತ ಕೇಳ್ಬೋದಲ್ವಾ? ಇಂಟರ್ವ್ಯೂಗೆ ಹೋಗೋ ವಿಚಾರನೇ ಕೈ ಬಿಡ್ತೀನಿ. ಓಹ್, ಸರಿ ಬಿಡಿ. ನಾನಿವತ್ತು ಆಫೀಸಿಗೆ ಫೋನ್ ಮಾಡಿ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಬನ್ನಿ, ನಿಮ್ಮನ್ನ MG ರೋಡ್ಗೆ ಡ್ರಾಪ್ ಮಾಡ್ತೀನಿ. ಓಹ್, ಯಾರೋ ಅಪರಿಚಿತರು ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಹಜನೇ ಬಿಡಿ. ಆ್ಯಕ್ಚುಲಿ ನೀವು ನನ್ನ ನಂಬೋದು. ಐ ಆಮ್ ಫ್ರಮ್ ಎ ಡೀಸೆಂಟ್ ಫ್ಯಾಮಿಲಿ. ನನ್ನ ಹೆಸರು ರಘು ಅಂತ. ಇದು ನೋಡಿ ನನ್ನ ಕಾರ್ಡ್.
ದಿಸ್ ಈಸ್ ಮೈ ಕ್ರೆಡಿಟ್ ಕಾರ್ಡ್, ಇದು ನನ್ನ ಡ್ರೈವಿಂಗ್ ಲೈಸೆನ್ಸ್, ಇದು ನನ್ನ ಕೆಲಸದಲ್ಲಿ ಕೊಟ್ಟಿರೋ ಐಡೆಂಟಿಟಿ ಕಾರ್ಡ್. ಓಕೆ, ನೀವು ಬೋಗಸ್ ಅಲ್ಲ ಅಂತ ಕನ್ವಿನಿಯನ್ಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಿಮಗೆ ತೊಂದರೆ ಆಗತ್ತಲ್ವಾ? ಆಗತ್ತೆ ನಿಜ, ಆದರೂ ನಿಮ್ಗಾಗಿರೋ ತೊಂದರೆ ತುಂಬ ದೊಡ್ಡದು. ಅದಕ್ಕೆ ನಾನು ಈ ಸಣ್ಣ ತೊಂದರೆನ ತಗೊಳ್ಳೇಬೇಕು. ನೀವು ತುಂಬ ಚೆನ್ನಾಗೇ ಮಾತಾಡ್ತೀರಾ. ಥ್ಯಾಂಕ್ಸ್. ಬನ್ನಿ. ನೀವು ಕೆಲಸ ಸಿಕ್ಕಿದ ಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ. ಈಗ ಕಾರುತ್ತೆ. ಥ್ಯಾಂಕ್ ಯು. ಮತ್ತೆ ನೋಡಿ. ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಿದ್ರಿ, ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಎಷ್ಟೊತ್ತಿಗೆ ಇಂಟರ್ವ್ಯೂ? 12 o'clock. ಇನ್ನೂ 15 ನಿಮಿಷ ಇದೆ. ನೀವು ಕರ್ಕೊಂಬರ್ದಿದ್ದಿದ್ರೆ ನಾನು ಇಂಟರ್ವ್ಯೂನ ಮಿಸ್ ಮಾಡ್ಕೋಬೇಕಾಗಿತ್ತು. ಎನಿವೆ, ಆಲ್ ದಿ ಬೆಸ್ಟ್. ಅಂದಹಾಗೆ ಇನ್ನೊಂದು ವಿಷಯ. ಏನು? ಇಂಟರ್ವ್ಯೂ ಆದಮೇಲೆ ಹೇಗೆ ಹೋಗ್ತೀರಾ? ಕಾಲು ಎಳ್ಕೊಂಡು ನಡ್ಕೊಂಡು ಹೋಗ್ತೀರಾ? ಅಯ್ಯೋ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಅದಕ್ಕೇನಂತೆ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ. ಅದುವರೆ ತನಕ ಉಪವಾಸ ಇರ್ತೀರಾ? ಒಂದು ನಿಮಿಷ ತಡೀರಿ. ತೊಗೊಳ್ಳಿ, 200 ರೂಪಾಯಿ ತೊಗೊಳ್ಳಿ. ಬೇಡ ರೀ ಪ್ಲೀಸ್, ಸಂಕೋಚ ಆಗತ್ತೆ. ಅಯ್ಯೋ, ಇದನ್ನ ನಾನು ಸುಮ್ಮನೆ ಕೊಡ್ತಾ ಇಲ್ಲ, ಸಾಲ ಅಂತಾನೆ ಇಟ್ಕೊಳ್ಳಿ. ನಿಮಗೆ ಕೆಲಸ ಸಿಕ್ಕಿದ ಮೇಲೆ ನನಗೆ ವಿಷಯ ಹೇಳಕ್ ಬರ್ತೀರಲ್ಲ, ಅವಾಗ ತೀರಿಸಿ. ಇಂಟ್ರೆಸ್ಟ್ ಫ್ರೀ ಲೋನು. ತೊಗೊಳ್ಳಿ, ನನ್ನ ವಿಸಿಟಿಂಗ್ ಕಾರ್ಡು ಇದೆ ಇದರಲ್ಲಿ. ನೀವು ಎಷ್ಟು ಒಳ್ಳೆಯವ್ರಿ. ಟೆನ್ಷನ್ ನಾನು ಮರ್ತೇ ಬಿಟ್ಟಿದ್ದೆ. ನಾನು ಹೇಗೆ ಹೋಗ್ತೀನಿ ಏನು ಅಂತ ಯೋಚನೆ ಮಾಡಿ ಈ ದುಡ್ಡು ಕೊಟ್ರಲ್ಲ, ಯು ಆರ್ ರಿಯಲಿ ಗ್ರೇಟ್. ಆದರೆ ಇನ್ನೊಂದು ವಿಷಯ, ನಾನು ಈ ದುಡ್ಡನ್ನ ಸಾಲ ಅಂತ ತಗೊತೀನಿ, ಆಮೇಲೆ ನೀವು ವಾಪಸ್ ತಗೊಳ್ಳೇಬೇಕು. ಆಯ್ತು ರೀ, ನನ್ನ ಕಾರ್ಡ್ ಕೊಟ್ಟಿದ್ದೀನಿ. ನಿಮ್ಮ ಕಾರ್ಡ್ ಕೇಳೋಣ ಅಂದರೆ ವ್ಯಾನಿಟಿ ಬ್ಯಾಗ್ನ ಕಳ್ಕೊಂಡ್ಬಿಟ್ಟಿದ್ದೀರಾ. ವ್ಯಾನಿಟಿ ಬ್ಯಾಗ್ನ ಕಳ್ಕೊಂಡಿಲ್ಲ, ಯಾರೋ ಕತ್ಕೊಂಡು ಹೋದ್ರು. ಎರಡೂ ಒಂದೇ. ಅವ್ರು ಕದ್ಕೊಂಡು ಹೋದ್ರು ಅಂತ ನೀವು ಕಳ್ಕೊಂಡಿದ್ದೀರಾ ಅಷ್ಟೇ. ಈ ಕಾರ್ಡನ್ನ ಹಾಗೆ ಕಳ್ಕೊಂಡ್ಬಿಟ್ಟಿರೋ ಹುಷಾರು. ಬರಲಾ? ಬಾಯ್, ಆಲ್ ದಿ ಬೆಸ್ಟ್. ಯಾಕೆ ಮಂದಾರ, ಏನಾಯ್ತು ನಿನಗೆ? ಇತ್ತೀಚೆಗೆ ಯಾಕೋ ನೀನು ಮೊದಲಿನ ಹಾಗೆ ಲವಲವಿಕೆಯಿಂದ ಇರೋದೇ ಇಲ್ಲ. ಏನ್ ಮಾಡೋದು, ಪರಿಸ್ಥಿತಿಗಳು ಮೊದಲಿನ ಹಾಗಿಲ್ವಲ್ಲ. ಅಂಥದ್ದು ಏನಾಯ್ತೀಗ? ಜೀವನ ಅಂದ್ರೆ ಬರೀ ಸಮಸ್ಯೆಗಳು. ಸರಸವೇ ಜನನ, ವಿರಸವೇ ಮರಣ ಅಂತಾರೆ. ಈ ವಿರಸ ಅನ್ನೋದು ಯಾವ್ಯಾವ ರೂಪ ಪಡ್ಕೊಳುತ್ತೆ ಅಂತ ನೋಡ್ತಾ ಹೋದ್ರೆ ಜೀವನದಲ್ಲಿ ಆಸಕ್ತಿನ ಕಳ್ಕೊಂಡಾಗತ್ತೆ.